ನಮಸ್ಕಾರ. ಎನ್ಆರ್ ಪರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಗುರುವಾರ. ಓದುತ್ತಿರುವವರು ನಂದಿನಿ ಆನಂದೂರು. ಸುದ್ದಿಗಳ ವಿವರ. ಐತಿಹಾಸಿಕ ಕೋಟೆ ಮಾರಿಕಾಂಬಾ ಜಾತ್ರೋತ್ಸವದ 2ನೇ ದಿನವಾದ ಬುಧವಾರ ತುಂತುರು ಮಳೆಯ ನಡುವೆ ಕೋಟೆ ಮಾರಿಕಾಂಬಾ ದೇವಸ್ಥಾನಕ್ಕೆ ಸಾವಿರಾರು ಭಕ್ತರು ಆಗಮಿಸಿ ಮಡಿಲಕ್ಕಿ ಸೇವೆ, ಹಣ್ಣುಕಾಯಿ ಮಾಡಿಸಿ ಪೂಜೆ ಸಲ್ಲಿಸಿದರು. ಮಂಗಳವಾರ ರಾತ್ರಿ ಅಗ್ರಹಾರದಿಂದ ಹೊರಟ ಮೆರವಣಿಗೆಯು ಬುಧವಾರ ಬೆಳಗಿನ ಜಾವ ಕೋಟೆ ಮಾರಿಕಾಂಬಾ ದೇವಸ್ಥಾನಕ್ಕೆ ಆಗಮಿಸಿದ್ದು ಅಲ್ಲಿ ಪ್ರತಿಷ್ಠಾಪಿಸಲಾಯಿತು. ಮೆರವಣಿಗೆಯಲ್ಲಿ ಪ್ರಭು ನಾಸಿಕ್ ಟ್ಯಾಬ್ಲೋ, ಉಡುಪಿಯ ಕಿಶೋರ್ ರಾಜ್ ಥೈಲ್ಯಾಂಡ್ ಟೈಗರ್ ಗ್ರೂಪ್ನಿಂದ ರೋಡ್ ಶೋ, ವಿಶೇಷ ಆಕರ್ಷಣೆಯಾಗಿ ದೊಡ್ಡ ನಂದಿ, ಶಿವಪಾರ್ವತಿ, ಚಿಕ್ಕ ಹನುಮ, ಕಾಳಭೈರವ ಮತ್ತಿತರ ಟ್ಯಾಬ್ಲೋ ಗಮನ ಸೆಳೆಯಿತು. ಬುಧವಾರ ಮಧ್ಯಾಹ್ನ ಹಾಗೂ ಸಂಜೆ ಸಾಮೂಹಿಕ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಸಂಜೆ ಧಾರ್ಮಿಕ ಸಭೆ ನಡೆಯಿತು. ನರಸಿಂಹರಾಜಪುರದಲ್ಲಿ ನಡೆಯುತ್ತಿರುವಂತಹ ಶ್ರೀ ಕೋಟೆ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಬಹಳ ಅದ್ದೂರಿಯಿಂದ ನಡೆಯಿತು. ರಾತ್ರಿ ಕೊಪ್ಪದ ತಾಜ್ ಈವೆಂಟ್ಸ್ ಅವರಿಂದ ಸಂಗೀತ ಸಂಜೆ ಕಾರ್ಯಕ್ರಮ ನಡೆಯಿತು. ಕೋಟೆ ಮಾರಿಕಾಂಬಾ ಜಾತ್ರೆಗೆ ಪರ ಊರಿನಿಂದಲೂ ಸಾವಿರಾರು ಭಕ್ತರು ಆಗಮಿಸಿದ್ದು, ಮಂಗಳವಾರ ರಾತ್ರಿ ಹಾಗೂ ಬುಧವಾರ ಬೆಳಿಗ್ಗೆಯಿಂದ ಸಂಜೆಯವರೆಗೂ ಬಿಟ್ಟು ತುಂತುರು ಮಳೆ ಸುರಿದಿದ್ದರಿಂದ ಮಾರಿಕಾಂಬಾ ಜಾತ್ರೆಗೆ ಆಗಮಿಸಿದ್ದ ಸಾವಿರಾರು ಭಕ್ತರಿಗೆ ತೊಂದರೆಯಾಯಿತು. ಕಟ್ಟಡ ಕಾರ್ಮಿಕರು ಶ್ರಮಜೀವಿಗಳಾಗಿದ್ದು ಅಸಂಘಟಿತ ಕಾರ್ಮಿಕರ ವರ್ಗಕ್ಕೆ ಸೇರಿದವರಾಗಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಇಂಧನ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಟಿ.ಡಿ. ರಾಜೇಗೌಡ ಹೇಳಿದರು. ಅವರು ಬುಧವಾರ ಶಾಸಕರ ಕಚೇರಿಯಲ್ಲಿ ಮೀನುಗಾರಿಕೆ, ಕಾರ್ಮಿಕರ ಇಲಾಖೆ ಹಾಗೂ ಕೈಗಾರಿಕೆ ಇಲಾಖೆಗಳ ಫಲಾನುಭವಿಗಳಿಗೆ ಕುಲಕಸುಬುಗಳ ಕಿಟ್ಗಳನ್ನು ವಿತರಿಸಿ ಮಾತನಾಡಿದರು. ಕಾರ್ಮಿಕರ ಮಕ್ಕಳಿಗೆ ಎಲ್ಕೆಜಿಯಿಂದ ಉನ್ನತ ವ್ಯಾಸಂಗದವರೆಗೂ ಸಹಾಯಧನ, ಕಾರ್ಮಿಕರಿಗೆ ಸರ್ಕಾರಿ ಬಸ್ನಲ್ಲಿ ಪಾಸ್ ಸೌಲಭ್ಯವನ್ನು ನಮ್ಮ ಸರ್ಕಾರ ನೀಡುತ್ತಿದೆ. ಆದ್ದರಿಂದ ಈ ಎಲ್ಲ ಸರ್ಕಾರಿ ಸೌಲಭ್ಯಗಳು ದೊರಕಬೇಕಾದರೆ ಕಾರ್ಮಿಕರು ಮೊದಲು ನೋಂದಾವಣೆಯನ್ನು ಮಾಡಿಸಬೇಕು ಎಂದರು. ಇದೇ ಸಂದರ್ಭದಲ್ಲಿ 151 ಜನ ಫಲಾನುಭವಿಗಳಿಗೆ ಗಾರೆ, ಮರಗೆಲಸ, ಕ್ಷೌರಿಕ ಹಾಗೂ ಕುಲುಮೆ ವೃತ್ತಿಯ ಸಲಕರಣೆಗಳ ಕಿಟ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೇರುಬೈಲ್ ನಟರಾಜ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜುಬೇದಾ, ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಶಾಂತ್ ಎಲ್ ಶೆಟ್ಟಿ, ಕಾಂಗ್ರೆಸ್ ಮುಖಂಡರುಗಳಾದ ಎಸ್.ಟಿ. ರಾಜೇಂದ್ರ, ಈಚಿಕೆರೆ ಸುಂದರೇಶ್, ಕರಗುಂದ ನಂದೀಶ್, ಇಸಿ ಜೋಯಿ, ಮಾಳೂರು ದಿಣ್ಣೆ ರಮೇಶ್, ರಾಜೇಶ್, ಮಂಜು, ಕಾರ್ಮಿಕ ಇಲಾಖೆ ಹಿರಿಯ ನಿರ್ದೇಶಕ ಜೀವನ್ ಕುಮಾರ್, ಕೈಗಾರಿಕೆ ಇಲಾಖೆಯ ಧರ್ಮರಾಜ್, ಮೀನುಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕಿ ಸಹನಾ ಮತ್ತಿತರರು ಉಪಸ್ಥಿತರಿದ್ದರು. ನರಸಿಂಹರಾಜಪುರ ತಾಲೂಕಿನ ಮುತ್ತಿನಕೊಪ್ಪ ಗ್ರಾಮ ಪಂಚಾಯಿತಿಯ ಮಡುಬೂರು ಗ್ರಾಮದ ಗುಡ್ಡೇಕೊಪ್ಪದ ಪುಟ್ಟೇಗೌಡ ಎಂಬುವರ ಮನೆಯ ಪಕ್ಕದ ಸೆಡ್ಗೆ ಬುಧವಾರ ಬೆಳಗಿನ ಜಾವ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಬಿದ್ದು ಶೆಡ್ ಸಂಪೂರ್ಣ ಸುಟ್ಟು ಹೋಗಿ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾದ ಘಟನೆ ನಡೆದಿದೆ. ಪುಟ್ಟೇಗೌಡರು ಗುಡ್ಡೇಕೊಪ್ಪದಲ್ಲಿ ಹೊಸ ಮನೆ ನಿರ್ಮಾಣ ಮಾಡುತ್ತಿದ್ದರು. ಆದ್ದರಿಂದ ಮನೆಯಲ್ಲಿ ಎಲ್ಲಾ ವಸ್ತುಗಳನ್ನು ಪಕ್ಕದ ಸೆಡ್ಗೆ ಸ್ಥಳಾಂತರಿಸಿದ್ದರು. ಆದರೆ ರಾತ್ರಿ ಮಲಗಲು ನಿರ್ಮಾಣ ಹಂತದಲ್ಲಿದ್ದ ಮನೆಗೆ ಹೋಗುತ್ತಿದ್ದರು. ಬುಧವಾರ ಬೆಳಿಗ್ಗೆ 6 ಗಂಟೆ ಸುಮಾರಿಗೆ ನೋಡಿದಾಗ ಹೊಸ ಮನೆಯ ಪಕ್ಕದ ಸೆಡ್ಗೆ ಬೆಂಕಿ ಬಿದ್ದು ಹೊತ್ತಿ ಉರಿಯುತ್ತಿರುವುದು ಕಂಡುಬಂದಿದೆ. ತಕ್ಷಣ ಅಕ್ಕಪಕ್ಕದ ಮನೆಯವರಿಗೆ ತಿಳಿಸಿದ್ದಾರೆ. ಆದರೆ ಪಕ್ಕದ ಸೆಡ್ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದ್ದು ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಪುಟ್ಟೇಗೌಡರ ಕುಟುಂಬದವರ ಪ್ರಕಾರ ಸೆಡ್ನಲ್ಲಿ ಸುಮಾರು 80,000 ರೂಪಾಯಿ ನಗದು, 2 ಚೀಲ ಅಡಿಕೆ ಮೂಟೆ, ಅಡಿಕೆ ಸುಲಿಯುವ ಯಂತ್ರ, ಗಾಡ್ರೇಜ್ ಬೀರುಗಳು, ಮಂಚಗಳು, ಪಾತ್ರೆಗಳು, ಬಟ್ಟೆಗಳು, ಟಾರ್ಪಲ್, ಮನೆಯ ಇತರ ಪರಿಕರಗಳು ಸಂಪೂರ್ಣ ಸುಟ್ಟು ಹೋಗಿದೆ. 10 ಲಕ್ಷ ರೂಪಾಯಿ ನಷ್ಟ ಉಂಟಾಗಿದೆ ಎಂದು ತಿಳಿಸಿದ್ದಾರೆ. ಸ್ಥಳಕ್ಕೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರವೀಣ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನರಸಿಂಹರಾಜಪುರ ತಾಲೂಕಿನ ಕಡಹಿನಬೈಲು ಗ್ರಾಮದ ಕರಗುಂದ ಸಮೀಪದ ಮುಖ್ಯ ರಸ್ತೆಯಲ್ಲಿ
ಶೆಟ್ಟಿಕೊಪ್ಪ ಭಾಗದಿಂದ ನರಸಿಂಹರಾಜಪುರಕ್ಕೆ ಬರುತ್ತಿದ್ದ ಮಾರುತಿ ಓಮಿನಿ ವ್ಯಾನಿನ ಮೇಲೆ ರಸ್ತೆಯ ಪಕ್ಕದ ತೋಟದಿಂದ ಕಡುವೆಯೊಂದು ಹಾರಿದ ರಭಸಕ್ಕೆ ಓಮಿನಿಯು ಜಖಂಗೊಂಡು ವ್ಯಾನಿನಲ್ಲಿದ್ದ 4 ಜನರಲ್ಲಿ ಇಬ್ಬರಿಗೆ ಸಣ್ಣ ಪುಟ್ಟ ಗಾಯಗಳಾದ ಘಟನೆ 4 ದಿನಗಳ ಹಿಂದೆ ನಡೆದಿದೆ. ಶನಿವಾರ ಮಧ್ಯಾಹ್ನ 12:30ಕ್ಕೆ ಸುಮಾರಿಗೆ ಶೆಟ್ಟಿಕೊಪ್ಪ ಭಾಗದಿಂದ ನರಸಿಂಹರಾಜಪುರಕ್ಕೆ ಓಮಿನಿ ವ್ಯಾನು ಹೋಗುತ್ತಿತ್ತು. ಕರಗುಂದ ಸಮೀಪದಲ್ಲಿ ದಿಢೀರೆಂದು ರಸ್ತೆಯ ಪಕ್ಕದ ಕರಗುಂದ ನಾಗಪ್ಪಗೌಡ ಎಂಬುವರ ತೋಟದಿಂದ ಕಡುವೆಯೊಂದು ರಸ್ತೆಗೆ ಹಾರಿದೆ. ರಸ್ತೆಯಲ್ಲಿ ಬರುತ್ತಿದ್ದ ಓಮಿನಿ ವ್ಯಾನಿನ ಮೇಲೆ ಕಡುವೆ ಬಿದ್ದು ವ್ಯಾನ್ ಜಖಂ ಆಗಿದ್ದು, ಕಡುವೆ ಕಾಡಿಗೆ ಓಡಿ ಹೋಗಿದೆ. ಇದರಿಂದ ಕಾರಿನಲ್ಲಿ ಕುಳಿತಿದ್ದ ಕೇರಳ ಮೂಲದ ರಬ್ಬರ್ ಟ್ಯಾಪರ್ ಮಾಡುವ 4 ಜನರಲ್ಲಿ ಇಬ್ಬರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ವಂದನೆಗಳು.